ಸರ್, ಈಗ ಒಂದಷ್ಟು ಮಂದಿ ಶಾಸಕರುಗಳೆಲ್ಲ ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ ಸರ್. ನಿಮ್ಗೆ ಏನಾದ್ರು ಇನ್ವೈಟ್ ಮಾಡಿದ್ರೆ ಸರ್ ನಿಮ್ ಸಹೋದ್ಯೋಗಿಗಳು? ನಾನು ಹೋಗ್ತೀನಿ ಫಾರಿನ್ಗೆ. ನಾನು ಹೋದಷ್ಟು ಫಾರಿನ್ಗೆ ನಮ್ಮ 224 ಜನದಲ್ಲಿ ಯಾರು ಹೋಗಿಲ್ಲ, ಗೊತ್ತಾಯ್ತಾ. ನಾನು ಹೋಗೋವಾಗೆಲ್ಲ ಯಾರಿಗೂ ಕರ್ಕೊಂಡು ಹೋಗಲ್ಲ, ಯಾರಿಗೂ ಹೇಳ್ಬಿಟ್ಟು ಹೋಗಲ್ಲ. ಬರೋವಾಗ್ಲೂ ಬಂದಿದ್ದೀನಪ್ಪ ಅಂತಾನೆ ಹೇಳೋದಿಲ್ಲ. ಅದು ದಟ್ ಈಸ್ ಮೈ ಸ್ಟೈಲ್ ಆಫ್ ಗೋಯಿಂಗ್ ಟು ದಿ ಫಾರಿನ್. ಕರ್ಕೊಂಡು ಜೊತೆಲಿ 25 ಜನ ಹೋಗೋದು, ಇದೆಲ್ಲ ಏನ್ ಮೆಸೇಜ್? ಅದು ಯಾರ್ಯಾರು ಯಾವ ರೀತಿ ಅರ್ಥೈಸ್ತಾರೋ ಆ ತರ. ಈಗ ನಾನ್ ನಿಮಗ್ ಕೇಳೋದು, ಅಧಿಕಾರಿಗಳು ಎಷ್ಟು ಜನ ಹೋಗಿದ್ದಾರೆ ಫಾರಿನ್ಗೆ, ಎಷ್ಟು ಸರಿ ವಾಪಸ್ ಬಂದಿದ್ದಾರೆ ಅಂತ ಹೇಳಿ ನಿಮಗೆ ಮಾಹಿತಿ ಇದೆಯಾ? ನಿಮ್ಗೆ ಯಾರೆಲ್ಲ ಅಧಿಕಾರಿಗಳು ಸಾರ್ವಜನಿಕರ ಹಣದಲ್ಲಿ ಹೋಗ್ತಾರೆ, ಅವರನ್ನ ಯಾರು ಕೂಡ ಯಾವ ಮೀಡಿಯಾದಲ್ಲೂ ಕೂಡ ನೀವು ತೋರಿಸೋದು ಇಲ್ಲ, ಹೇಳೋದು ಇಲ್ಲ, ಕೇಳೋದು ಇಲ್ಲ. ಈಗ ಖಾಸಗಿ ಬದುಕಲ್ಲಿ ಶಾಸಕರುಗಳು ಏನಾದ್ರು ಹೊರಗಡೆ ಹೋಗ್ಬೇಕು ಅಂತಕ್ಕಂಥದ್ದು ಒಂದು ಅವರು ಮನಸ್ಸಿಗೆ ಬಂದ್ರೆ, ಅವರು ಆ ಸ್ವಂತ ಖರ್ಚಲ್ಲಿ ಹೋಗಿ ಬಂದ್ರೆ, ಅದಕ್ಕೆ ಯಾಕೆ ಇಷ್ಟೊಂದು ಸಾರ್ವಜನಿಕವಾಗಿ ಆ ತರ ಟೂರ್ ಹೋಗೋದೇ ಸರಿ ಇಲ್ಲ ಅನ್ನೋ ರೀತಿ ಅವಹೇಳನ ಮಾಡ್ತಕ್ಕಂಥ ಪದ್ಧತಿ ಬರ್ತಾ ಇದೆ, ಗೊತ್ತಿಲ್ಲಪ್ಪ. ಈಗ ನಮ್ಮಂಗೆ ಅವರು ಆಫೀಸರ್ಸ್ ಹೋಗೋದಕ್ಕೆ ನಮ್ದೇನು ಆಕ್ಷೇಪಣೆ ಇಲ್ಲ. ಇವ್ರು ಹೋಗೋದಕ್ಕೂ ಕೂಡ ಆಕ್ಷೇಪಣೆ ನಾನು ಮಾಡೋದಿಲ್ಲ, ಬೇರೆಯವರು ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ನಿರೀಕ್ಷೆ. ಪೊಲಿಟಿಕಲ್ ಮೆಸೇಜ್ ಇದೆ ಅಂತ ಅದು ನೀವು ಯಾವ ರೀತಿ ನೀವು ಅರ್ಥೈಸ್ತೀರೋ ಅದಕ್ಕೆ ಹೇಳ್ತಾರಲ್ಲ, ಏನೋ ಲೋಕ ಭಿನ್ನ ರುಚಿ ಅಂತ ಹೇಳ್ತಾರಲ್ಲ, ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ನೋಡ್ತಾರೆ. ಅದಕ್ಕೋಸ್ಕರ ನೋಡಿ, ಪಾಲಿಟಿಕ್ಸ್ ಪ್ರತಿಯೊಂದರಲ್ಲೂ ಕೂಡ ರಾಜಕಾರಣ ಇದ್ದೇ ಇರುತ್ತೆ. ರಾಜಕಾರಣ ಇಲ್ಲದೆ ಇರ್ತಕ್ಕಂಥದ್ದು ಯಾವುದೂ ಇಲ್ಲ. ಆದ್ರೆ ಅದನ್ನ ನಾವು ಸದುದ್ದೇಶದಿಂದ ಮಾಡ್ತಕ್ಕಂಥ ಒಂದು ವಿದೇಶ ಪ್ರವಾಸ ಹೋಗಿ ಬರ್ಲಿ. ಈಗ ಅವರಲ್ಲಿ ಸಪೋಸ್ ಈಗ ಯಾವ ದೇಶಗಳಿಗೆ ಹೋಗ್ತಾರೆ, ಈಗ ಹೈನುಗಾರಿಕೆ ಹೋಗ್ತಾರೆ, ಈಗ MSI ಪುಟ್ಟರಂಗ ಶೆಟ್ರು ಹೋಗ್ತಾರೆ. ಸರಿ, ಅವರು ಅಲ್ಲಿ ಹೋದಾಗ ನಮ್ಮ ಯಾರು ಕೌಂಟರ್ ಪಾರ್ಟ್ಸ್ ಇರ್ತವೆ, ಅಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅಂತಕ್ಕಂಥದ್ದು, ನಮ್ಮಲ್ಲಿ ಯಾವ ವ್ಯವಸ್ಥೆ ಇದೆ ಅದನ್ನ ಅವ್ರ ಜೊತೆ ವಿನಿಮಯ ಮಾಡ್ಕೋಬೇಕು. ಅವರಲ್ಲಿರ್ತಕ್ಕಂಥ ಒಳ್ಳೆಯದು ನಮ್ಮ ಜನಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಸಂಗತಿಗಳಿದ್ದಾಗ ಅದನ್ನ ಬಂದು ಇಲ್ಲಿ ಜಾಸ್ತಿ ಮಾಡಬೇಕು. ನಿಮ್ಗೆ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ, ನಾನು ಮಂತ್ರಿ ಇರೋವಾಗ ಈ ಡೈರಿಗಳಿಗೆ ನೀವು ಹಳ್ಳಿಗಳಲ್ಲಿ ವಿಚಾರ ಮಾಡಿ, ರೈತರು ಯಾರು ಹಾಲಾಗ್ತಾರೋ ಅವರನ್ನ ನಾನು ಸಾಫ್ಟ್ವೇರ್ ಒಂದನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಆ ಸಾಫ್ಟ್ವೇರ್ ಮೊದಲಿಂದನೂ ಇತ್ತದು, ಅದು ಜಾರಿ ಮಾಡಲಿಕ್ಕೆ ಕೆಲವು ಪಟ್ಟಭದ್ರರು ಬಿಟ್ಟಿರ್ಲಿಲ್ಲ, ನಾನು ಜಾರಿ ಮಾಡಿಸಿದೆ. ಈಗ 1 ಲೀಟರ್ಗೆ ಬರೀ 31 ರೂಪಾಯಿ ಕೊಡ್ತಾರೆ ಅಂತ ನೀವು ತಿಳ್ಕೋಬಾರ್ದು, 33 ರೂಪಾಯಿ ಕೊಡ್ತಾರೆ ಅಂತ. ಸುಮಾರು 45-50 ರೂಪಾಯಿವರೆಗೂ ಸಿಗುತ್ತೆ. ಅದು ಆ ಸಾಫ್ಟ್ವೇರ್ ಅಲ್ಲಿ ಅದನ್ನು ನಾನು ಯಾಕೆ ನಿಮಗೆ ಲಂಬಿಸಿ ಹೇಳಲಿಕ್ಕೆ ಹೋಗೋದಿಲ್ಲ. ಈ ಸಾಫ್ಟ್ವೇರ್ ಕಾನ್ಸೆಪ್ಟ್ ಅನ್ನು ನಾನು ಹೊರಗಡೆ ಹೋದಾಗ, ನಾನು ಸ್ಟಡಿ ಮಾಡಿದಾಗ ಅಲ್ಲಿ ಈ ರೀತಿ ಇದೆ, ರೈತರಿಗೆ ಅನ್ಯಾಯ ಆಗ್ತಕ್ಕಂಥದ್ದನ್ನು ನಾವು ತಪ್ಪಿಸ್ತೀವಿ ಅಂತ ಹೇಳಿ ಇಲ್ಲಿ ಡೆನ್ಮಾರ್ಕ್ ಅಲ್ಲಿ ಹೋದಾಗ ನಾನು ಕೋಪನ್ಹ್ಯಾಗನ್ ನಲ್ಲಿ ನಾನು ನೋಡಿದೆ. ಸೊ ಅದನ್ನು ತಂದು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ. ಈಗ ನಮ್ಮ ರೈತರಿಗೆ ಸಹಾಯ ಆಗಿದೆ. ಆ ರೀತಿ ಯಾವ ಯಾವ ಪ್ರಪಂಚದ ದೇಶಗಳಲ್ಲಿ ರೈತರ ಪರವಾಗಿ ಅನುಕೂಲ ಆಗ್ತಕ್ಕಂಥ ಸಂಗತಿಗಳಿರ್ತವೆ, ಅದನ್ನ ನಾವು ಅಲ್ಲಿ ಕಲ್ತು ಬಂದು ಇಲ್ಲಿ ಜಾರಿ ಮಾಡೋದ್ರಿಂದ ನಮ್ಮ ಜನಕ್ಕೆ ಸಹಾಯ ಆಗ್ತದೆ. ಆ ತರದಲ್ಲಿ ಇವರು ಏನಾದ್ರು ಕಲ್ತು ಬರ್ಲಿ ಅಂತ ನನ್ನ ಆಶಯ. ಅವರು ಪ್ರವಾಸಕ್ಕೆ ಹೋಗೋಕೆ ಮಾಧ್ಯಮಗಳಿಗೆ ಯಾವುದೇ ರೀತಿಯ ಅಡ್ಡಿ ಇಲ್ಲ ಸರ್, ಯಾಕಂದ್ರೆ ಅವ್ರಿಗೂ ಖಾಸಗಿತನ ಇದೆ, ಇದೆ. ಆದ್ರೆ ಹೋಗುವಂತ ಶಾಸಕರನ್ನ ತಡೆಯುವಂತ ಪ್ರಯತ್ನಗಳು ಯಾಕೆ ನಡೀತಾ ಇದೆ ಸರ್ ಪಕ್ಷ? ಅದು ಯಾರು ತಡೀತಾರೆ ಅಂದ್ರೆ, ನಾನು ಅದಕ್ಕೆ ಒಂದು ಕಠಿಣವಾದಂತ ಪದ ಬಳಸಿದ್ರೆ ಅದು ಬಹಳ ಪ್ರಚಾರ ಆಗೋಗ್ತದೆ. ಅದಕ್ಕೋಸ್ಕರ ಹೇಳಕ್ ಹೋಗಲ್ಲ. ಯಾರೇ ತಡೆಯೋ ಪ್ರಯತ್ನ ಮಾಡಿದ್ರು ಅದು ಸರಿಯಾದಂತದ್ದಲ್ಲ. ಅಲ್ಲ ಸರ್, ಸ್ವಂತ ಖರ್ಚಲ್ಲಿ ಹೋಗ್ತಾ ಇರೋದ್ರಿಂದ ಶಾಸಕರು ಯಾಕೆ ಹಿಂದೇಟ್ ಆಗ್ತಾ ಹೌದ್ರಿ ನಾವು ಸ್ವಂತ ಇದ್ರಲ್ಲಿ ಹೋಗ್ತಾ ಇದೀವಿ ಅಂತ ಹೇಳ್ತಾ ಇಲ್ಲ ಅಂತ ಒಂದ್ ರೀತಿ ಅವರು. ಈಗ ಮೀಡಿಯಾದಲ್ಲಿ ಇಷ್ಟೊಂದು ಜನ ನಮ್ಮ ಸ್ನೇಹಿತರಿದ್ದೀರಿ, ಎಲ್ಲ ನಿನ್ನಂಗೆ ಇರ್ತಾರ. ರಾಜಕಾರಣದಲ್ಲಿ ನಮ್ಮಂಗೆ ಎಷ್ಟು ಜನ ಅವರೆಲ್ಲ ನನ್ನಂಗೆ ಇರ್ತಾರ. ಹಂಗೆ ಒಬ್ಬೊಬ್ರು ಒಂದೊಂದು ರೀತಿ ಇರ್ತಾರೆ. ಅದ್ರದ್ದು ಸಿದ್ದರಾಮಯ್ಯನವ್ರು ನೋಡ್ರಿ, ಅವ್ರದ್ದು ಹೇಳ್ತೀನಿ ನಿಮ್ಗೆ. ಇವಾಗ ನೀವೆಲ್ಲ ಯಾರೇ ಅವ್ರಿಗೆ ಹತ್ರದವ್ರು ಇರ್ಬೋದು, ಒಂದು 6 ತಿಂಗಳು ಹೋಗ್ಲಿಲ್ಲ, ಮಾತಾಡ್ಲಿಲ್ಲ ಅಂದ್ರೆ ಎಲ್ಲಿದ್ಯಾ, ಯಾಕೆ ಬರ್ತಿಲ್ಲ ಅಂತ ಯಾರು ಕೇಳಲ್ಲ. ದಿವಸ ಯಾವನಾರು ಓದ್ತಾ ಇದ್ರೆ ಯಾಕಪ್ಪ ದಿವಸ ಬರ್ತೀಯ, ಏನ್ ಕೆಲಸ ಅಂತ ಅವ್ರನ್ನೂ ಕೇಳಲ್ಲ. ಅದು ಸಿದ್ದರಾಮಯ್ಯನವರ ಹುಟ್ಟು ಕೂಡ. ಅದಕ್ಕೆ ಏನ್ ಮಾಡಕ್ಕಾಗ್ತ, ಒಬ್ಬೊಬ್ರು ಬೆಳೆದು ಬಂದಿರೋ ದಾರಿ ಆ ರೀತಿ ಇರುತ್ತೆ. ಅದು ಅವ್ರ ನಡವಳಿಕೆ. ಅದು ಅವ್ರು ಈಗೇನ್ ಹೇಳ್ತಾರೆ, ನಾನು ಮೊದಲಿಂದ ಹೆಂಗೆ ಕಡೆ ಬಂದಿರೋದು, ಈ ಕಡೆ ಕಾಲದಲ್ಲಿ ಯಾಕೆ ಬದಲಾಯಿಸ್ಕೊಳ್ಳ ಅಂತಾರೆ. ನಾವು ಬದಲಾಯಿಸ್ಕೊಳ್ಳಿ ಅಂತ ಹೇಳಕ್ಕಾಗ್ತದ? ಸಿದ್ದರಾಮಯ್ಯನವ್ರ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ ಜಾಸ್ತಿ MLA-ಗಳು. ಅದೇ ನಾನು ನೋಡಿ, ಸಿದ್ದರಾಮಯ್ಯನವ್ರು ಹಂಗಾರೆ ನಾವೆಲ್ಲ ಸಿದ್ದರಾಮಯ್ಯನವ್ರ ಬಣ ಅಲ್ವಾ? ನಾವೆಲ್ಲ ಯಾಕೆ ಹೋಗ್ತಾ ಇಲ್ಲ? ಕೆಲವು ಫ್ರೆಂಡ್ಸ್ ಅಲ್ಲೆಲ್ಲ ಕಾರ್ಯಚಟುವಟಿಕೆಗಳು ಬಹಳ ಇರ್ತವೆ, ಅಲ್ಲೆಲ್ಲ ಬೈಠಕ್ ಮಾಡ್ತಾರೆ. ಬೈಠಕ್ನವರೇ ಒಂದು ಬ್ಯಾಚ್ ಹೋಗ್ತಾರೆ. ಬೈಠಕ್ ಅಂದ್ರೆ ದೇಶದ ಸಮಸ್ಯೆಗಳನ್ನು ಚಿಂತನೆ ಮಾಡುವಂತ ಒಂದು ಸಂದರ್ಭ. ಆಮೇಲೆ ಇದ್ದವ್ರು ಹೋಗ್ತಾರಪ್ಪ.
ಬೈಠಕ್ಕಿಗೆ ಅರ್ಥ ನೀವು ಬೇರೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಿನ್ನೆ ಮಾದೇವಪುರ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ನಾಯಿನೇ ಬಾಲ ಅಲ್ಲಾಡಿಸುವಂತ ಪರಿಸ್ಥಿತಿ ಆಗಿದೆ ಅನ್ನೋ ಒಂದು ಮಾತು. ಬಾಲನೇ ನಾಯಿ ಅಳ್ಳಾಡ್ಸೋ ಅಂತದ್ದು. ಅದೇ ಅದು ಗಾದೆ ಮಾತ್ರಿ ಅದು. ಅದೇನು ಯಾವುದೇ ರಾಜಕೀಯದಲ್ಲಿ ಆತರ ಷಡ್ಯಂತ್ರ ಆಗ್ಲಿ, ಯಾವುದೇ ರಾಜಕೀಯದ ಸೂಕ್ಷ್ಮತೆ ಮತ್ತೆ ಯಾವುದೇ ಒಂದು ದೀರ್ಘವಾದಂತಹ ಬದಲಾವಣೆಗಳು ಏನಾದ್ರು ಆಗ್ತವೆ ಅಂತ ತಿಳ್ಕೊಂಡಿದ್ರೆ ಅದೆಲ್ಲ ಶುದ್ಧ ಸುಳ್ಳು, ಏನಾಗೋದಿಲ್ಲ. ಈಗಾಗಲೇ ಯಥಾಸ್ಥಿತಿನೇ, ಈಗಾಗಲೇ ಬಜೆಟ್ ಮಾಡ್ತಿಲ್ಲನ್ರಿ, ಬಜೆಟ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಇರೋದಿಲ್ವಾ? ಆಫ್ಟರ್ ಬಜೆಟ್ ರಾಜಕಾರಣದಲ್ಲಿ ಇವಾಗ ಇದ್ದಿದ್ದು 10 ನಿಮಿಷಕ್ಕೆ ಇರೋದಿಲ್ಲಪ್ಪ, ಎಷ್ಟೋ ಬದಲಾವಣೆಗಳು ಆಗುತ್ತವೆ. ಅದರಿಂದ ಏನೇನಾಗ್ತವೆ, ರಾಜಕೀಯದಲ್ಲಿ ಹೆಚ್ಚು ಚಲನಶೀಲತೆ ಇರ್ತಕ್ಕಂಥದ್ದು ಯಾವ್ದಾದ್ರು ರಂಗ ಇದೆ ಅಂದ್ರೆ ಅದು ರಾಜಕೀಯ ರಂಗ, ಅದು ಬದಲಾವಣೆಗಳಿಗೆ ಸಹಜ ಅಂತ ನಡೀತಾ ಇರುತ್ತೆ. ಏನ್ ಮಾಡಕ್ಕೆ ತಾವೇನಾದ್ರೂ ಮುಂದೆ ಪ್ರವಾಸಕ್ಕೆ ಹೋಗೋ ಪ್ಲಾನ್ ಅಲ್ಲಿ ಏನಾದ್ರು ಇದೀರಾ ಸರ್? ನೋಡ್ರಿ, ನಾನು ಹೇಳಿದೆ ಇಡೀ ನಮ್ಮ ವಿಧಾನಮಂಡಲದಲ್ಲಿ ನೀವು ಒಬ್ಬರೇ ಹೋಗೋದಲ್ಲ ಸರ್, ಬೇರೆ ಟೀಮು ಬೇರೆ ಯಾರನ್ನ ಮೊನ್ನೆ ಈಗ ಲಾಸ್ಟ್ ಮಂತ್ ಅಲ್ಲಿ ನಾನು ಇದಕ್ಕೆ ಹೋಗಿದ್ದು, ನಾನು ನಮ್ಮ ಮುದ್ದನ್ಮೇಗೌಡರು ಎಲ್ಲ ಬಹಳ ಜನ ನಾವು ಇದು ಎಂತದೋ ಮಾಲ್ಡೀವ್ಸ್ಗೆ ಹೋಗೋದು ವಾರ ಇದ್ ಬಂದು. ಹಂಗೆ ನಾವೇನು ಹೋಗ್ಬೇಕು ಅಂದ್ರೆ ಎಲ್ಲಾರ್ದಲ್ಲೂ ಪಾಸ್ಪೋರ್ಟ್ ಇದಾವೆ, ಎಲ್ಲಾರ್ದಲ್ಲೂ ವೀಸಾಗಳು ಇದಾವೆ. ಯಾವಾಗ ಎಲ್ಲಿಗೆ ಬೇಕಾದ್ರೂ ಹೋಗ್ಬೇಕು ಅಂದ್ರೆ ನಾಳೆ ಹೋಗೋಣ ಅಂದ್ರೆ ನಮ್ಮ ಶಾನ್ಭೋಗನ್ಗೋ ಯಾರಿಗಾದ್ರೂ ಆಚಾರ್ಯ ಯಾರಿಗಾರ ಹೇಳಿದ್ರೆ ಹೆಸರುಗಳು ಕೊಟ್ಬಿಟ್ರೆ ಎಲ್ಲ ರೆಡಿ ಮಾಡಿ ತಂದು ಟಿಕೆಟ್ ಎಲ್ಲ ಕೊಡ್ತಾರೆ. ಮನಿ ಮೇಕ್ಸ್ ಮೆನಿ ಥಿಂಗ್ಸ್, ದುಡ್ಡಿದ್ರೆ ಯಾರು ಎಲ್ಲಿ ಬೇಕಾದ್ರೂ ಹೋಗ್ಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.